ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಫಾರ್ ಯು ಆಟ್ ಇನ್ಫಾರ್ಮೇಷನ್. ಜಿಪಿಒ ಮತ್ತು ನೋಡಲ್ ಆಫೀಸ್ನಿಂದ ಸಪ್ಲೈ ಆಗಿರುವಂಥ PPC ಹಾಗೂ ಇನ್ನಿತರೆ ಅಂಚೆ ಚೀಟಿಗಳನ್ನು ಫಿಲಾಟಲಿಯಲ್ಲಿ ಯಾವ ರೀತಿ ನಾವು ರಿಶ್ಯೂ ಮಾಡಬೇಕು ಎನ್ನುವುದರ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟ್ರೆಜರಿ ಆಪರೇಟರ್ ಲಾಗಿನ್ ಆಗಿ ಟ್ರೆಜರಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಪ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಥವಾ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ ಪ್ರೊಸೆಸ್ ಇಶ್ಯೂ ರೆಸಿಪ್ಟ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ವಿಡಿಯೋನ ನಿಮ್ಮ ಸಹೋದ್ಯೋಗಿಗಳಿಗೂ ಸಹ ಶೇರ್ ಮಾಡಿಕೊಂಡು ಅವರ ಕೆಲಸಕ್ಕೆ ನೀವು ಕೂಡ ಸಹಕರಿಸ್ರಿ. ನಿಮ್ಮ ಆಫೀಸಿಗೆ ಸಪ್ಲೈ ಆಗಿರುವ ಎಲ್ಲ ಸ್ಟ್ಯಾಂಪ್ಗಳು ಇಲ್ಲಿ ಹೈಲೈಟ್ ಆಗುತ್ತವೆ. ನೀವು ಅಕ್ನಾಲೇಜ್ಮೆಂಟ್ ಮಾಡಬೇಕಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಪ್ರೊಸೆಸನ್ನು ಮಾಡಬೇಕು. ಇಲ್ಲಿ ರಿಮಾರ್ಕನ್ನು ಎಂಟ್ರಿ ಮಾಡ್ಕೊಳ್ಳಿ. ವ್ಯೂ ಆ್ಯಂಡ್ ಅಕ್ನಾಲೇಜ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಕ್ಕೆ ಬಂದು ಡಾಟಾನ ಚೆಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆ್ಯಂಡ್ ಅಕ್ನಾಲೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಮಾಡಿ. ಇಷ್ಟಾದ ಮೇಲೆ ಸೂಪರ್ವೈಸರ್ನಲ್ಲಿ ವೆರಿಫಿಕೇಷನ್ ಇರುತ್ತದೆ. ಸೂಪರ್ವೈಸರ್ ಲಾಗಿನ್ ಆಗಿ ಟ್ರೆಜರಿ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಪ್ರೂವಲನ್ನು ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಪ್ ಇಶ್ಯೂ ರೆಸಿಪ್ಟ್ಸ್ ಅಪ್ರೂವಲ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾನ ಚೆಕ್ ಮಾಡಿಕೊಂಡು ಪರ್ಟಿಕ್ಯುಲರ್ ರಿಮಾರ್ಕನ್ನು ಎಂಟರ್ ಮಾಡಿ. ಇಷ್ಟಾದ ಮೇಲೆ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ನಂತರ ಕನ್ಫರ್ಮ್ನ ಕ್ಲಿಕ್ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆಗಿ ಅಕ್ನಾಲೇಜ್ ಆಗುತ್ತದೆ. ಗೆಳೆಯರೇ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Click on bell icon for new notification. Thank you for watching.